ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಹಾಗಾದರೆ ಈ ಟಾಪಿಕಲ್ಲಿ ಏನಿದೆ ಅಂತ ನೋಡೋಣ. ಈಗ ಆಲ್ರೆಡಿ ತಮ್ಬ್ಲೇನ್ ನೋಡಿರ್ತೀರ. ಸೊ ಬ್ಲೌಸ್ ಡಿಸೈನ್ಸ್ ಮತ್ತು ಸಾರೀಸ್ ಡಿಸೈನ್ಸ್ ಅಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಬ್ಲೌಸ್ನ ಆರಿ ವರ್ಕ್ ಡಿಸೈನ್ ಮತ್ತು ಅದ್ರ ಪ್ರೈಸ್, ಸ್ಟಿಚ್ಚಿಂಗ್ ಪ್ರೈಸ್ ಮತ್ತು ಡಿಸೈನ್ ಯಾವ ಥರ ಇದೆ, ಸ್ಟಿಚ್ ಕೂಡ ಯಾವ ಥರ ಆಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತೀರಾ ಫ್ರೆಂಡ್ಸ್. ಒಂದಲ್ಲ ಎರಡಲ್ಲ, ಟೋಟಲಿ 4 to 5 ಬ್ಲೌಸ್ ಡಿಸೈನ್ಸ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಹಾಗೂ ಸಾರಿ ಡಿಸೈನ್ಸ್ ಕೂಡ ಇರುತ್ತೆ. ಈ ಥರ ನಿಮಗೆ ಸಾರೀಸ್ ಏನಾದರೂ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತಕ್ಕಂಥ ನನ್ನ ವಾಟ್ಸಪ್ ನಂಬರಿಗೆ ಟೆಕ್ಸ್ಟ್ ಮಾಡ್ಬೋದು. ಅವೈಲೇಬಲ್ ಇದೇನಾ ಇಲ್ಲ ಅಂತ ನೋಡಿಬಿಟ್ಟು ನಿಮಗೆ ಹೇಳ್ತೀನಿ. ಮತ್ತು ಈ ಥರ ಬ್ಲೌಸ್ ಡಿಸೈನ್ಸ್ ಕೂಡ ನಾನು ಹಾಕ್ತೀನಿ. ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 1000 ರೂಪೀಸ್ ಇರುತ್ತೆ. ಸೊ ಬನ್ನಿ ಯಾವ ಥರ ಡಿಸೈನ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ, ಓಕೆನಾ. ಈ ಒಂದು ವಿಡಿಯೋದಲ್ಲಿ ಲೈಟ್ ಪಿಂಕ್, ಡಾರ್ಕ್ ಪಿಂಕ್ ಮತ್ತು ವೈಟ್ ಆಫ್ ಮತ್ತು ಏನಪ್ಪ ಅಂದರೆ ಪರ್ಪಲ್ ಪಿಂಕಿಶಲ್ಲಿ ಬರ್ತಲ್ಲ ಆ ಥರ ಸಾರೀಸ್ಗಳ ಒಂದು ಡಿಸೈನ್ ಈ ಒಂದು ವಿಡಿಯೋದಲ್ಲಿ ನೋಡ್ತೀರಾ ಫ್ರೆಂಡ್ಸ್. ಒಂದಕ್ಕೊಂದು ಡಿಸೈನ್ ತುಂಬ ಚೆನ್ನಾಗಿದೆ. ಆಮೇಲೆ ಸಾರಿಗೂ ಆ ಬ್ಲೌಸ್ ಡಿಸೈನಿಗೂ ತುಂಬ ಲುಕ್ ಆಗಿ ಬರುತ್ತೆ ಮತ್ತು ತುಂಬ ಅಟ್ರಾಕ್ಟಿವ್ ಆಗಿದೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಒಂದು ಐಡಿಯಾಸ್ ಬರುತ್ತೆ ಯಾವ ಥರ ನಾವು ಮಾಡಬಹುದು ಅಂತ. ಈ ಒಂದು ವರ್ಕು ಲೈಟ್ ಪಿಂಕ್ ಸಾರಿಯ ವರ್ಕು. ಸೊ ಲೈಟ್ ಪಿಂಕ್ ಇರೋದ್ರಿಂದ ಇಲ್ಲಿ ನಾನು ಲೈಟ್ ಪಿಂಕ್ ಸಿಲ್ಕ್ ಥ್ರೆಡ್, ಶುಗರ್ ಬೀಡ್ಸ್, ಆಮೇಲೆ ಸ್ಟೋನ್ ಬೀಡ್ಸ್ ಮತ್ತು ಜರಿ ವರ್ಕ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಅಂದವಾದ ಬ್ಯಾಕ್ ಡಿಸೈನ್ನ ಮಾಡಿದ್ದೀನಿ. ಆಮೇಲೆ ಶೈನಿಂಗ್ ಸ್ಟೋನ್ಸ್ ಅಂತಲೂ ಬರುತ್ತಾ, ಅದನ್ನು ಕೂಡ ಇದರಲ್ಲಿ ನಾನು ಯೂಸ್ ಮಾಡಿದ್ದೀನಿ. ಮಲ್ಟಿ ಕಲರಲ್ಲಿರ್ತಕ್ಕಂಥ ಸ್ಯಾರೀಸ್ ಬ್ಲೌಸ್ ಏನಿರುತ್ತಲ್ವ, ಆ ಬ್ಲೌಸ್ಗೆ ನಾವು ಸಾರೀಸ್ ಯಾವ ಕಲರ್ ಇರುತ್ತೆ ಆ ಕಲರ್ದು ಒಂದು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು, ಅಥವಾ ಬೀಡ್ಸ್ಗಳನ್ನ, ಸ್ಟೋನ್ ಬೀಡ್ಸ್ ಆಗಿರ್ಬೋದು, ಈ ಥರ ಬೀಡ್ಸ್ಗಳನ್ನ ಕೂಡ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಅಂದವಾಗಿ ಬ್ಲೌಸ್ ಬ್ಯಾಕ್ ನೆಕ್ ಆರಿ ವರ್ಕ್ನ ರೆಡಿ ಮಾಡ್ಬೋದು. ದಿನಕ್ಕೆ 2 ರಿಂದ 3 ಸಾರಿಗೆ ಈ ಥರ ಆರಿ ವರ್ಕ್ ಬ್ಲೌಸ್ನ ಒಂದು ಬ್ಯಾಕ್ ಡಿಸೈನ್ ಸಿಂಪಲ್ಲಾಗಿ ನಾವು ಕೈಯಿಂದ ಹಾಕ್ಬೋದು. ಸೊ ನೀವು ಏನಿಲ್ಲ ಅಂದರೂ ಒಂದು ಬ್ಲೌಸ್ಗೆ 1000 ರಿಂದ 1500 ರೂಪಾಯಿ ಒಳಗಡೆ ನೀವು ಪ್ರೈಸ್ನ ಹಾಕಿದರೆ ಕಸ್ಟಮರ್ ನಿಮ್ಮ ಹತ್ರನೇ ಬರ್ತಾರೆ, ಬೇರೆಯವ್ರ ಹತ್ರ ಹೋಗೋದಿಲ್ಲ. ಯಾಕಂದರೆ ಸ್ವಲ್ಪ ಪ್ರೈಸ್ ನೀವು ಕಡಿಮೆ ಮಾಡಿದರೆ ಕಸ್ಟಮರ್ ನಿಮ್ಮ ಹತ್ರ ಬರ್ತಾರೆ. ಹಾಗಂತ ನೀವು ಲಾಸ್ ಮಾಡ್ಕೋಬಾರ್ದು. ನಿಮಗೆ ಲಾಭವೂ ಆಗಿರಬೇಕು, ಅವರಿಗೆ ಕಡಿಮೆ ದರದಲ್ಲಿನೂ ಕೂಡ ಸಿಕ್ಕಿರಬೇಕು. ಆ ಥರ ಒಂದು ಪ್ರೈಸ್ನ ನೀವು ರೀಸನೇಬಲ್ ಆಗಿ ಹಾಕಿ ಈ ಥರ ಆರಿ ವರ್ಕ್ನ ಸಿಂಪಲ್ಲಾಗಿ ಮನೆಯಲ್ಲೇ 2 ರಿಂದ 3 ಹಾಕ್ಬೋದು. ಸೊ ನೀವು ಬ್ಲೌಸೇ ಸ್ಟಿಚ್ ಮಾಡಿ ಅರ್ನ್ ಮಾಡ್ಬೋದು ಅಂತೇನಿಲ್ಲ. ಈ ಥರ ಸಿಂಪಲ್ಲಾಗಿ ಆರಿ ವರ್ಕ್ ಕೂಡ ನೀವು ಮಾಡಿ ಮನೆಯಲ್ಲಿ ಏನಿಲ್ಲ ಅಂದರೆ ದಿನಕ್ಕೆ 2 ರಿಂದ 3 ಸಾವಿರ ರೂಪಾಯಿ ದುಡಿಬೋದು. ಸೊ ಈ ಒಂದು ಲೇಡೀಸ್ ಕ್ಲಬ್ ಲರ್ನ್ ಆ್ಯಂಡ್ ಅರ್ನ್ ಎಟ್ ಹೋಮ್ ಒಂದು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡ್ತಿರೋ ನನ್ನ ಒಂದು ಯೂಟ್ಯೂಬರ್ಸ್ಗೆ ಮತ್ತು ಯಾರೆಲ್ಲ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೂ ನೀವು ಈಸಿಯಾಗಿ ಕಲೀರಿ ಮತ್ತು ಅರ್ನ್ ಮಾಡಿ ಮನೆಯಿಂದ. ಸೊ ಟೋಟಲಿ 4 ಸಾರಿಗೆ ನಾನು ಒಂದು ಆರಿ ವರ್ಕ್ ಡಿಸೈನ್ ಹಾಕಿದ್ದೀನಿ. ಬ್ಯಾಕ್ ನೆಕ್ ಆಗಿರ್ಬೋದು, ಫ್ರಂಟ್ ನೆಕ್ ಆಗಿರ್ಬೋದು, ಸ್ಲೀವ್ಸ್ಗೆ ಆಗಿರ್ಬೋದು, ಬ್ಲೌಸಲ್ಲಿ ವರ್ಕ್ ಮಾಡಿದ್ದೀನಿ. ಈ 4 ಬ್ಲೌಸ್ನ ವರ್ಕು ಈ ಒಂದು ವಿಡಿಯೋದಲ್ಲಿ ನೋಡ್ತೀರಾ. ಒಂದೊಂದು ಬ್ಲೌಸು ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಇದನ್ನು ಯಾವ ಥರ ಹಾಕ್ಬೋದು ನಾವು ಮನೆಯಲ್ಲಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬೇಸಿಕ್ಕಿಂದ ಹಿಡಿದು ಆರಿ ವರ್ಕ್ನ ಕಂಪ್ಲೀಟ್ ಒಂದು ಕಲೆನ ಈ ಒಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ತೀರಾ. ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಕಲಿಬಹುದು ಅನ್ನೋದನ್ನು ಈ ಒಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತೀರಾ. ಸೊ ಹಾಗಾಗಿ ಪ್ಲೀಸ್ ಬೇಗ ಎಲ್ಲ ಮಹಿಳೆಯರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ, ಓಕೆನಾ.
ಸೊ ಹೋಪ್ ಈ ಒಂದು ಡಿಸೈನ್ ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇದು ಡಾರ್ಕ್ ಪಿಂಕಲ್ಲಿ ಕಾಂಬಿನೇಷನಲ್ಲಿ ಇರ್ತಕ್ಕಂಥ ಡಿಸೈನ್. ಇದ್ರದ್ದೊಂದು ಸ್ಯಾರಿ ಬಂದುಬಿಟ್ಟು ಕ್ರೀಮ್ ಅಂದರೆ ವೈಟಿಶ್, ಆಫ್ ವೈಟಿಶಲ್ಲಿ ಸ್ಯಾರಿ ಇದೆ. ಸೊ ಇದ್ರದ್ದು ಬ್ಲೌಸ್ ಬಂದುಬಿಟ್ಟು ಪಿಂಕಲ್ಲಿ, ಡಾರ್ಕ್ ಪಿಂಕಲ್ಲಿದೆ. ಸೊ ಇದಕ್ಕೆ ಸ್ಯಾರಿಗೆ ಕಾಂಬಿನೇಷನ್ ಆಗೋ ಥರ ಒಂದು ಡಿಸೈನ್ನ ಮಾಡಿದ್ದೀನಿ. ಸೊ ಇದು ಒಂದು ಡಿಸೈನ್ ಕೂಡ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೆಕೆಂಡ್ ಒಂದು ಬಂದುಬಿಟ್ಟು ಬ್ಲೂ ಕಲರ್ ಒಂದು ಬ್ಲೌಸ್ ಇದೆ. ಸೊ ಇದಕ್ಕೆ ಪಿಂಕ್ ಕಲರ್ ಸ್ಯಾರಿ ಇದೆ. ಸೊ ಈ ಪಿಂಕ್ ಕಲರ್ ಸ್ಯಾರಿಗೆ ಮ್ಯಾಚ್ ಆಗೋ ಥರ ನಾನು ಬ್ಲೌಸ್ನ ಡಿಸೈನ್ ಮಾಡಿದ್ದೀನಿ. ಇದರಲ್ಲಿ ಕೂಡ ಅಷ್ಟೇ ಸಿಲ್ಕ್ ಥ್ರೆಡ್, ಜರಿ ಥ್ರೆಡ್ ಮತ್ತು ಸಿಲ್ಕ್ ಥ್ರೆಡ್ ಅಂದರೆ ಪಿಂಕಲ್ಲಿರ್ತಕ್ಕಂಥ ಸಿಲ್ಕ್ ಥ್ರೆಡ್, ಜರಿ ಥ್ರೆಡ್ ಮತ್ತು ಶುಗರ್ ಬೀಡ್ಸ್ ಅನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಮತ್ತು ಒಂದು ಸ್ಟೋನ್ಸ್ನ ಅಂದರೆ ಗೋಲ್ಡ್ ಕಲರಲ್ಲಿರ್ತಕ್ಕಂಥ ಸ್ಟೋನ್ಸ್ನ ತೊಗೊಂಡ್ಬಿಟ್ಟು ಇಲ್ಲಿ ಅಂದವಾಗಿ ಒಂದು ಆರಿ ವರ್ಕನ್ನ ರೆಡಿ ಮಾಡಿದ್ದೀನಿ. ಸೊ ಈ ಡಿಸೈನ್ ಕೂಡ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ಡಿಸೈನ್ ಹೇಗಿದೆ ಅಂತ, ಓಕೆನಾ? ಅಷ್ಟೇ ಅಲ್ಲ, ನಿಮಗೆ ಯಾವುದಾದ್ರೂ ಡಿಸೈನ್ಸ್ ಬೇಕಾಗಿದ್ದರೆ ಆ ಡಿಸೈನ್ ಯಾವ ಥರ ವರ್ಕ್ ಹಾಕಬೇಕು ಅಂತ ನಿಮಗೆ ಕನ್ಫ್ಯೂಸ್ ಇದ್ದರೆ ಅದನ್ನು ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಅದನ್ನು ನೋಡಿಬಿಟ್ಟು ನಾನು ಅದೇ ಥರ ಸೇಮ್ ಇರ್ತಕ್ಕಂಥ ಒಂದು ಬ್ಲೌಸ್ ಡಿಸೈನ್ ಯಾವ ಥರ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಕಲಿಸ್ಕೊಡ್ತೀನಿ. ಸೊ ಕಂಪ್ಲೀಟಾಗಿ ಒಂದು ಬ್ಲೌಸ್ನ ಆರಿ ವರ್ಕ್ ಹಾಕಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕೂಡ ನೀವು ನೋಡ್ತೀರಾ. ನೋಡಿ, ಹ್ಯಾಂಡ್ಸ್ ಕೂಡ ಇಲ್ಲಿ ನಾನು ಬೇರೆ ಡಿಸೈನಲ್ಲಿ ಹಾಕಿದ್ದೀನಿ. ಒಂಥರ ನವಿಲ್ ಟೈಪ್ ಮತ್ತು ಕಮಲ್ ಹೂವು ಅದರಲ್ಲಿ ಮಿಕ್ಸ್ ಆಗಿ ಬಂದಿದೆ. ಈ ಥರ ನಾವು ಅನೇಕ ರೀತಿಯ ಒಂದು ಡಿಸೈನ್ಸ್ಗಳನ್ನ ನಾವು ಯೂಸ್ ಮಾಡ್ಕೊಂಡ್ಬಂತು ಒಂದು ಬ್ಲೌಸ್ನ ಅಂದವಾಗಿ ಈ ಥರ ಆರಿ ವರ್ಕ್ ಮಾಡ್ಬೋದು. ಕಂಪ್ಲೀಟಾಗಿ ಆದಮೇಲೆ ಲಾಸ್ಟ್ಗೆ ಈ ಥರ ಇರುತ್ತೆ. ಸೊ ನಮಗೆ ಐಡಿಯಾಸು ಬರುತ್ತೆ ಎಲ್ಲಿ ನಾವು ಸ್ಲೀವ್ಸ್ಗೆ ಡಿಸೈನ್ಸ್ ಮಾಡಬೇಕು, ಆಮೇಲೆ ಫ್ರಂಟ್ಗೆ ನಾವು ಯಾವ ಥರ ಡಿಸೈನ್ಸ್ ಮತ್ತು ಯಾವ ಭಾಗದಲ್ಲಿ ಮಾಡಬೇಕು, ಬ್ಯಾಕ್ಗೆ ನಾವು ಡಿಸೈನ್ಸ್ ಯಾವ ಥರ ಮಾಡಬೇಕು, ಎಷ್ಟು ಗ್ಯಾಪ್ನ ನಾವು ಕೊಟ್ಟು ಡಿಸೈನ್ಸ್ನ ಮಾಡಬೇಕು ಒಂದು ಆರಿ ವರ್ಕ್ದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತೀರಾ ಫ್ರೆಂಡ್ಸ್. ಸೊ ಹೋಪ್ ಈ ಒಂದು ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇನ್ನು ಯಾವುದಾದ್ರೂ ಡಿಸೈನ್ಸ್ ನಿಮಗೆ ಬೇಕಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಆ ಡಿಸೈನ್ಸ್ ಬಗ್ಗೆಯೂ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಇನ್ನೇನಾದರೂ ಕ್ವಶನ್ಸ್ ನಿಮಗೆ ಕೇಳೋದಿದ್ದರೆ ಪ್ಲೀಸ್ ನೀವು ಕಮೆಂಟ್ ಮೂಲಕ ಕ್ವಶನ್ಸ್ ಕೂಡ ಮಾಡ್ಬೋದು, ಓಕೆನಾ? ಸೊ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.